ಈ ಥರ ಯಾವುದೂ ಮಾಡಿರಲಿಲ್ಲ. ಇದುವರೆಗೂ ಆಟೋ ಬಗ್ಗೆ ಶಂಕರನಾರಾಯಣ ಆಟೋ ಮಾಡಿದ್ರು, ಇದು ಮಾಡಿದ್ರು ಅಷ್ಟೇ. ಈ ಥರ ಯಾರೂ ಮಾಡಿರಲಿಲ್ಲ. ಇದು ಮಾಡಿದ್ರೆ ತುಂಬ ಖುಷಿ ಆಗ್ತಿದೆ. ಏಕೆಂದರೆ ಆಟೋ ಆಂಬುಲೆನ್ಸ್ ಈ ಥರ ನೋಡಿದ್ರು ಫಸ್ಟ್ ಟೈಮ್. ಎಲ್ಲ ಬೇರೆ ಆಂಬುಲೆನ್ಸ್ಗಳಿದ್ದು, ಆಟೋನೇ ಆಂಬುಲೆನ್ಸ್ ಮಾಡಿರೋದು ಫಸ್ಟ್ ಟೈಮ್ ನೋಡ್ತಿರೋದು. ಮುಂದೆ ಯಾರು ಮಾಡ್ತಿರ್ಲಿಲ್ಲ ಏನಿಸುತ್ತೆ, ಬಟ್ ಈಗ ಮಾಡಿದರೆ ನನಗೆ ತುಂಬ ಖುಷಿ ಆಗುತ್ತೆ. ಒಳಗಡೆ ನೋಡಿದರೆ ಇದ್ರೊಳಗಡೆ ಟ್ರೀಟ್ಮೆಂಟ್ ಇದೆ. ಯಾಕೆಂದರೆ ಇವತ್ತಿನ ದಿನ ಚಾಲಕರಿಗಿರೋ ತೊಂದರೆಯಲ್ಲಿ ಈ ಒಂದು ಚಾಲಕರ ಬಗ್ಗೆನೇ ಒಂದು ಮೂವಿ ಮಾಡ್ತಾ ಇದ್ರೆ ಅಂದರೆ ಈ ಥರದ್ದು ಬಂದು ನಾವು ನೋಡಬೇಕು ಅಂತ ನನಗೆ ಈಗಲೇ ಮನಸ್ಸಲ್ಲಿ ಅನಿಸ್ತಾ ಇದೆ. ಯಾಕೆಂದರೆ ಇದೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬ ಖುಷಿ ಆಗ್ತಿದೆ. ಈ ಫಿಲಮ್ ಮೂವಿ ಎಂದು ರಿಲೀಸ್ ಆಗುತ್ತೋ ಫಸ್ಟು ಡೇನೆ ಆ ಫಿಲಮ್ ಬಂದು ನೋಡ್ತೀನಿ. ನಮ್ಮ ಚಾಲಕರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಾನು ಅಂತಲ್ಲ, ಪ್ರತಿ ಒಬ್ಬ ಚಾಲಕರು, ಬಸ್ ಡ್ರೈವರ್, ಕಾರು ಎಲ್ಲ ಪ್ರತಿ ಚಾಲಕರು ಫಸ್ಟ್ ಡೇನೆ ಹೋಗಿ ಪ್ರತಿ ಥಿಯೇಟ್ರಲ್ಲಿ ಎಲ್ಲಿದೆ ಥಿಯೇಟರ್ ಹೋಗಿ ನೋಡಿ. ಧನ್ಯವಾದ. ಖುಷಿ ಆಗ್ತಾ ಇದೆ ಅಣ್ಣ, ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ. ಸಿನಿಮಾ ನೋಡಿದ್ಮೇಲೆ ನಾವು ನಾಲ್ಕಾರು ಥರ ಯೋಚನೆಗಳು ಬರ್ತದೆ, ಆಟೋದಲ್ಲಿ ಇನ್ನೇನೆಲ್ಲ ಬೆನಿಫಿಟ್ ಮಾಡ್ಬೋದು ಅಂತ ನಮಗೂ ಖುಷಿ ಆಗುತ್ತೆ. ಸರ್ ಮತ್ತೆ ಇದೇ ಥರ ನಾವು ಆಟೋಗಳು ಬೆಂಗಳೂರಲ್ಲಿ ಇದೇ ಥರ ಆಟೋಗಳಲ್ಲೇ ಮಾಡಿಸ್ಕೋಬೇಕು ಅಂತ ಇದು ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ನಮ್ಮೆಲ್ಲ ಕನಸು ಕೂಡ ಆಗಿತ್ತು. ಅಲ್ಲ ಒಂದು ಟೈಮಲ್ಲಿ ನಾವು ಕೂಡ ನಮ್ಮ ಆಟೋನ ಆಂಬುಲೆನ್ಸ್ ಥರ ಯೂಸ್ ಮಾಡಬೇಕು ಅನ್ನೋ ಒಂದು ಆಂಬುಲೆನ್ಸ್ ಬಂದು ನನ್ನ ಮಗನ ಗಾಡಿ ಕೂಡ ತಂದು ಓಕೆ ಆಂಬುಲೆನ್ಸ್ ಇದ್ದೀನಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.